ವೆಲ್ಕಮ್ ಟು ಮೈ ಫುಡ್ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಮೆಲ್ರಿಗೂ ಸಖತ್ ಟೇಸ್ಟ್ ಕೊಡೋ ಬೇಬಿಕಾರ್ನ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬೇಬಿಕಾರ್ನ್ ನ 1 ಇಂಚ್ ಇಲ್ಲ ಅಂದ್ರೆ 1/4 ಇಂಚು ಈ ತರ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಅದನ್ನ ಒಂದ್ ಪಾತ್ರೆಗೆ ಹಾಕೊಂಡು ಅದಕ್ಕೆ ನೀರ್ ಸೇರಿಸ್ಕೊಂಡು ಒಂದ್ ಚಿಟಿಕೆ ಅರಿಶಿನ ಮತ್ತೆ ಒಂದ್ ಚಿಟಿಕೆ ಉಪ್ಪು ಸೇರಿಸ್ಕೊಂಡು 2 ರಿಂದ 3 ನಿಮಿಷ ಲೈಟ್ ಆಗಿ ಬೇಯಿಸ್ಕೋಬೇಕು. ಅದಾದ್ಮೇಲೆ ಜಾರಿ ತಗೊಂಡು ಸೋಸ್ಕೋಬೇಕು. ಅದಾದ್ಮೇಲೆ ಮಿಕ್ಸರ್ ಜಾರ್ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಬಿಕಾರ್ನ್ ಇಂದ ನೀರೆಲ್ಲ ಸೋರಿದೆ. ಇದಕ್ಕೆ 4 ಸ್ಪೂನ್ ಕಾರ್ನ್ ಫ್ಲೋರ್ ಮತ್ತೆ 4 ಸ್ಪೂನ್ ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. 2 ಹಸಿಟ್ಟುಗಳು ಈಕ್ವಲ್ ಕ್ವಾಂಟಿಟಿಲಿ ಇರಬೇಕು. ಅದಕ್ಕೇನೆ 1.5 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಸ್ಪೂನ್ ಮೆಣಸಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಕಲ್ಸೋಕೆ ಸ್ವಲ್ಪ ನೀರ್ ಬೇಕಾಗುತ್ತೆ. ಅದನ್ನ ಚುಮ್ಕಿಸ್ಕೊಂಡು ಹಾಕೊಳ್ಳಿ. ಜಾಸ್ತಿ ತೆಳೆ ಮಾಡ್ಕೊಳಕ್ ಹೋಗ್ಬೇಡಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಕಲ್ಸ್ಕೊಂಡಿದ್ನ ಹಂಗೆ ಒಂದ್ 5-10 ನಿಮಿಷ ಬಿಟ್ಟು ಆ ಗ್ಯಾಪ್ ಅಲ್ಲಿ ಈರುಳ್ಳಿ, ಮೆಣಸಿನಕಾಯಿ, ಸಾಂಬಾರ್ ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಈ ತರ ಸಣ್ಣದಾಗಿ ಹಚ್ಕೋಬೇಕು. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಬೇಬಿಕಾರ್ನ್ ಒಟ್ಟಿಗೆ ಹಾಕಕ್ ಹೋಗ್ಬೇಡಿ. ಈ ತರ ಉದ್ರುದ್ರಾಗಿ ಎಣ್ಣೆ ಒಳಗ್ ಬಿಡಿ. ಅದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗುತ್ತೆ. ಅವಾಗ ಅದು ಬೆಂದಿದೆ ಅಂತ ಅರ್ಥ. ಇನ್ನ ನಿಮಗ್ ಬೇಕಿದ್ರೆ ಇದನ್ನ ಇಷ್ಟಕ್ಕೆ ನಿಲ್ಲಿಸಬಹುದು. ಹಿಂಗ್ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ. ಸೂಪರ್. ಇನ್ನ ಈ ತರ ನಾರ್ಮಲ್ ಗೋಬಿ, ಮಶ್ರೂಮ್ ಗೋಬಿ, ಬೇಬಿಕಾರ್ನ್ ಮಂಚೂರಿಯನ್ ಮಾಡುವಾಗ ಅದನ್ನ ಗ್ರೇವಿ ಜೊತೆ ಮಿಕ್ಸ್ ಮಾಡಕ್ ಮುಂಚೆ ಅರ್ಧಕ್ಕರ್ಧ ಈ ತರ ಡ್ರೈ ತಿಂದೆ ಖಾಲಿ ಮಾಡಕ್ ಬಿಟ್ಟಿರ್ತೀವಿ. ಇವಾಗ 3 ರೌಂಡ್ ಕಾರ್ನ್ ನ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ. ಅದಕ್ಕೆ ಇವಾಗ ಗ್ರೇವಿ ರೆಡಿ ಮಾಡಿ ಮಿಕ್ಸ್ ಮಾಡೋ ಟೈಮ್. ಕಮೆಂಟ್ ಅಲ್ಲಿ ಐರನ್ ಪಾತ್ರೆಗಳ ಬಗ್ಗೆ ರಿವ್ಯೂ ಕೇಳಿದ್ರಿ. ಇವಾಗ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಅಡಿಗೆಗಳಂತೂ ಇದ್ರಲ್ಲಿ ತುಂಬಾ ಚೆನ್ನಾಗುತ್ತೆ. ನೀವು ಧಾರಾಳವಾಗಿ ಇದನ್ನ ತಗೋಬಹುದು. ಪ್ಯಾನ್ ಗೆ 2 ಸ್ಪೂನ್ ಎಣ್ಣೆ ಹಾಕೊಂಡು ಅದು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನಕಾಯಿ ಹಾಕಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಅದು ಫ್ರೈ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಲಿ 1/4 ಭಾಗ ಮಾತ್ರ ಹಾಕೊಂಡಿದೀನಿ. ಮಿಕ್ಕಿದ್ದನ್ನ ಮೇಲ್ಗಡೆ ಗಾರ್ನಿಶ್ ಮಾಡಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ವಿನಿಗರ್ ಆಡ್ ಮಾಡಿ 2 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳಿ. ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಅಂತ ಒಂದ್ ಬೌಲ್ ಅಲ್ಲಿ 1 ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡು ಅದಕ್ಕೆ ತಣ್ಣೀರ್ ಬೆರೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೇನೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಮತ್ತೆ 2 to 3 ಸ್ಪೂನ್ ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ರೆಡ್ ಚಿಲ್ಲಿ ಸಾಸ್ ನ ಜಾಸ್ತಿ ಹಾಕೊಳ್ಳಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದನ್ನ ಪ್ಯಾನ್ ಹಾಕೊಳ್ಳಿ. ಇದನ್ನ ಹಾಕೊಳ್ಳೋ ಟೈಮ್ ಅಲ್ಲಿ ಊರಿನ ಫುಲ್ ಕಮ್ಮಿಲಿ ಇಡಿ, ಇಲ್ಲ ಅಂದ್ರೆ ಅದು ಒಂದೇ ಕಡೆ ಗಟ್ಟಿ ಆಗ್ಬಿಡುತ್ತೆ. ಅದು 2 ಮಿನಿಟ್ಸ್ ಬೇಕಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ಅವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ ಬೇಬಿಕಾರ್ನ್ ನ ಸೇರಿಸ್ಕೊಂಡು ನೀಟಾಗಿ ಒಂದ್ ಮಿಕ್ಸ್ ಕೊಡಿ. ಅದ್ರ ಮೇಲ್ಗಡೆ ಕಟ್ ಮಾಡಿ ಇಟ್ಕೊಂಡು ಸಾಂಬಾರ್ ಸೊಪ್ಪು ಬೆರೆಸ್ಕೊಂಡು ಲೈಟ್ ಆಗಿ ಒಂದ್ ಮಿಕ್ಸ್ ಕೊಟ್ರೆ ಬೇಬಿಕಾರ್ನ್ ಮಂಚೂರಿಯನ್ ಸವಿಯಲು ಸಿದ್ಧ. ಇವಾಗ ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಂಡು ಎಲ್ರಿಗೂ ಸರ್ವ್ ಮಾಡೋ ಟೈಮ್. ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಅವ್ರ ಹತ್ರ ರಿವ್ಯೂ ಕೇಳದ ಬನ್ನಿ. ಮಾಡಾಯ್ತು. ಹೆಂಗೈತ್ ಸುಬ್ಬಿ? ಚೆನ್ನಾಯ್ತಾ? ಹಾ, ಚೆನ್ನಾಯ್ತಾ? ಹೆಂಗೈತೆ ಹೇಳಿ. ಬೇಬಿಕಾರ್ನ್ ಮಂಚೂರಿಯನ್ ಚೆನ್ನಾಗಿದೆ. ಈಗ ನಾನ್ ಟೇಸ್ಟ್ ಮಾಡೋ ಟೈಮ್. ಚೆನ್ನಾಗಿತ್ತು ಮಮ್ಮಿ. ಚೆನ್ನಾಗಿದೆ. ಇನ್ನ ನಮ್ ಬ್ರೂನೋ ಚಾರ್ಲಿಗೂ ಸ್ವಲ್ಪ ಟೇಸ್ಟ್ ನೋಡಕ್ಕೆ ಅಂತ ಕೊಟ್ಟೆ. ನೀವು ಒಂದ್ಸತಿ ಬೇಬಿಕಾರ್ನ್ ಮಂಚೂರಿಯನ್ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.